ಮಂಡ್ಯದಲ್ಲಿ ಮತ್ತಷ್ಟು ತೀವ್ರಗೊಳ್ತಾ ಇದೆ ಕಾವೇರಿ ಹೋರಾಟ. ಕೆಆರ್ಎಸ್ ಸೇರಿದಂತೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಕಲ್ಪಿಸಲಾಗ್ತಾ ಇದೆ. ಅಷ್ಟರ ಮಟ್ಟಿಗಿದೆ ಅಲ್ಲಿ ಹೋರಾಟ. ಪೊಲೀಸರು ಅಷ್ಟು ಈಸಿಯಾಗಿ ತಡೆಯಕ್ಕೆ ಆಗ್ತಾ ಇಲ್ಲ. ರೈತರು ಭಾರಿ ಕುಪಿತಗೊಂಡಿದ್ದಾರೆ. ಪದೇ ಪದೇ ಅನ್ಯಾಯ ಆಗ್ತಾ ಇರೋದು. ಒಂದ್ಸರಿ ಎರಡು ಸರಿ ಆಗಿದ್ರೆ ರೈತರು ಸುಮ್ಮನಾಗ್ತಾ ಇದ್ರೆ ಏನೋ, ಆದ್ರೆ ನಮ್ಗೆ ತಿನ್ನಕ್ಕೆ ಇಟ್ಟಿಲ್ಲ, ಪಕ್ಕದ ರಾಜ್ಯಕ್ಕೆ ಮಲ್ಲಿಗೆ ಹೂವು ಬೆಳೆಯೋದಕ್ಕೆ ನೀರು ಕೊಡುವಂಥ ಪರಿಸ್ಥಿತಿ ನಮಗೇನು ಅಂತ ಈಗ ಆಕ್ರೋಶ ಭರಿತರಾಗಿದ್ದಾರೆ. ಹಾಗಾಗಿ ರೈತರನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಮಂಡ್ಯ SP ಡಾಕ್ಟರ್ ಶೋಭಾ ರಾಣಿ ನೇತೃತ್ವದಲ್ಲಿ ಭಾರಿ ಭದ್ರತೆಯನ್ನ ಕೊಡಲಾಗ್ತಾ ಇದೆ. 1,500ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಮಂಡ್ಯ SP ಡಾಕ್ಟರ್ ಶೋಭಾ ರಾಣಿ ನೇತೃತ್ವದಲ್ಲಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. 2 SP, 9 DYSP, 27 ಇನ್ಸ್ಪೆಕ್ಟರ್ಗಳು, 45 PSIಗಳು, 78 ASI ಸೇರಿದಂತೆ 1,500 ಸಿಬ್ಬಂದಿಯನ್ನ ಆ ಭಾಗದಲ್ಲಿ ನಿಯೋಜನೆ ಮಾಡಲಾಗಿದೆ. ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ DAR ತುಕಡಿಗಳ ನಿಯೋಜನೆ ಮಾಡಲಾಗಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಸಿಬ್ಬಂದಿಯನ್ನ ನಿಯೋಜಿಸಿ ಭದ್ರತೆಯನ್ನ ಒದಗಿಸಲಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಇದೆ ಅಲ್ಲಿನ ಹೋರಾಟ. ನೋಡಿ, ಈ ಕಾವೇರಿ ಅಥವಾ ಭಾಷೆ, ನೆಲ, ಜಲ ಅಂತೆಲ್ಲ ಬಂದ್ರೆ ಅದರಲ್ಲೂ ಮಂಡ್ಯದಲ್ಲಿ ಉಂಟಾಗುವಂತಹ ಪ್ರತಿಭಟನೆಗಳನ್ನ ತಡೆಯೋದಿದೆಯಲ್ಲ, ಅದಷ್ಟು ಈಸಿ ಮಾತಲ್ಲ. ಹಾಗಾಗಿ ಪೊಲೀಸರು ಅಲ್ಲಿ ಭಾರಿ ಎಚ್ಚರಿಕೆಯ ಕ್ರಮವನ್ನ ವಹಿಸಿದ್ದಾರೆ. KRS ಸೇರಿದಂತೆ ಈ ಸೂಕ್ಷ್ಮ ಪ್ರದೇಶಗಳೆಲ್ಲೆಲ್ಲಿರುತ್ತೋ ಅಲ್ಲಿ ಭಾರಿ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ನಿನ್ನೆಯ ದೃಶ್ಯಾವಳಿಗಳನ್ನ ನೋಡೋದಾದ್ರೆ ಆಕ್ರೋಶ ಭರಿತವಾದಂತಹ ರೈತರನ್ನ ಕಂಟ್ರೋಲ್ ಮಾಡೋದೇ ಪೊಲೀಸರಿಗೆ ಅತಿ ದೊಡ್ಡ ತಲೆನೋವಾಗಿ ಪರಿಣಮಿಸ್ಬಿಟ್ಟಿತ್ತು. ಈ ಕಡೆ ಕಂಟ್ರೋಲ್ ಮಾಡಿದ್ರೆ ಆ ಕಡೆ ಸಿಗ್ತಾ ಇಲ್ಲ, ಆ ಕಡೆ ಕಂಟ್ರೋಲ್ ಮಾಡಿದ್ರೆ ಈ ಕಡೆ ಸಿಗ್ತಾ ಇಲ್ಲ. ವಾಹನಗಳನ್ನು ತಡೆ ಹಿಡಿಯುವಂಥ ಕೆಲಸಗಳಾಗ್ತಾ ಇತ್ತು, ಟೈರ್ಗೆ ಬೆಂಕಿ ಹಚ್ಚುವಂಥ ಕೆಲಸಗಳಾಗ್ತಾ ಇತ್ತು. ಅದನ್ನು ತಡೆದ್ರೆ ಪೊಲೀಸರ ಮೇಲೇ ಕೋಪಗೊಂಡಂತಹ ರೈತರು ಡೀಸೆಲನ್ನು ಸುರ್ಕೊಳ್ಳೋದಕ್ಕೆ ಮುಂದಾದರು. ಹಾಗಾಗಿ ಅಲ್ಲಿನ ರೈತರನ್ನ ಈ ಹೋರಾಟದ ವಿಚಾರದಲ್ಲಿ, ಅದರಲ್ಲೂ ಕೂಡ ಕಾವೇರಿ ನೀರು ಹರಿದು ಹೋಗ್ಬಿಡುತ್ತೇನೋ ಅನ್ನುವಂಥ ಭಯದಲ್ಲಿ ನಮ್ಮ ರಾಜ್ಯದ ರೈತರಿಗೆ, ನಮ್ಮ ನಾಡಿನ ಜನತೆಗೆ ಅನ್ಯಾಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ರೈತರು ಭಾರಿನೇ ರೊಚ್ಚಿಗೆದ್ದಿದ್ದಾರೆ. ಅರೆಬೆತ್ತಲೆ ಪ್ರೊಟೆಸ್ಟ್ ಮಾಡಿದ್ರು, ಕಲ್ಲುಗಳ ತಲೆ ಮೇಲೆ ಹೊತ್ಕೊಂಡು ಪ್ರೊಟೆಸ್ಟ್ಗಳನ್ನು ಮಾಡಿದ್ರು, ಉರುಳು ಸೇವೆ ಮಾಡಿದ್ರು, ಬಾಯ್ ಬಡ್ಕೊಂಡ್ರು. ಮತ್ತೊಂದು ಕಡೆ ನದಿಯ ನೀರಿನಲ್ಲಿ ಇಳಿದು ಅರ್ಧ ತಾಸಿಗೂ ಹೆಚ್ಚಿನ ಕಾಲ ಅಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು. ಹಾಗಾಗಿ ಪ್ರತಿಭಟನೆ ಮತ್ತಷ್ಟು ಉದ್ವಿಗ್ನತೆಯನ್ನು ಪಡೆದುಕೊಳ್ತಾ ಇದೆ. ಒಂದು ಕಡೆ BJP ಕೂಡ ಇವತ್ತು ಎಂಟ್ರಿಯನ್ನು ಕೊಡ್ತಾ ಇದೆ. ಹಾಗಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಹೆಚ್ಚುವರಿ ಪೊಲೀಸರನ್ನು ನಿಯೋಜನೆ ಮಾಡಿ ಭಾರಿನೇ ಬಿಗಿ ಭದ್ರತೆಯ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಕಟ್ಟೆಚ್ಚರವನ್ನು ವಹಿಸಲಾಗಿದೆ. KRS ಸೇರಿದಂತೆ ಸೂಕ್ಷ್ಮ ಪ್ರದೇಶಗಳೆಲ್ಲೆಲ್ಲಿರುತ್ತೋ ಅಲ್ಲಿ ಹೆಚ್ಚುವರಿ ಪೊಲೀಸರನ್ನು ನಿಯೋಜನೆ ಮಾಡಲಾಗ್ತಾ ಇದೆ. ನೋಡಿ, ಮಂಡ್ಯದಲ್ಲಿ ಮತ್ತಷ್ಟು ಉಲ್ಬಣವಾಗ್ತಾ ಇದೆ ಪ್ರತಿಭಟನೆಗಳು. ಪ್ರತಿಭಟನೆಯ ಕಾವು ಜೋರಾಗ್ತಾ ಇದೆ. ಕಾವೇರಿ ಕಿಚ್ಚು ಜೋರಾಗ್ತಾ ಇದೆ. ಕಾವೇರಿನ ನಾವು ಬಿಟ್ಕೊಡಲ್ಲ, ನಮ್ಮದು ಕಾವೇರಿ ನಮ್ಮದು ಅಂತ ಬಾಯ್ ಪಡ್ಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ತಮಿಳ್ನಾಡು ನೀರು ಕೇಳುತ್ತೆ, ಅಲ್ಲಿ ಆದೇಶ ಬಂದಿದೆ, ನಮಗೇನು ನಿಮ್ಗಿರ್ಲಿ ಬಿಡಲಿ ನಮಗೆ ಕೊಡಿ ಅಂತ ಕೇಳ್ತಾ ಇದೆ. ಆದರೆ ನಮ್ಮಲ್ಲೇ ಇಲ್ಲ ಅಲ್ವಾ, ನಮ್ಮ ರೈತರಿಗೆ 2ನೇ ಬೆಳೆ ಬೆಳಿಬೇಡಿ ಅಂತ ಹೇಳ್ತಾ ಇದ್ದೀರಾ. ಹೋಗ್ಲಿ, ಅವ್ರು ಏನಾದರೂ ಕುಡಿಯೋಕೆ ಕೇಳ್ತಾ ಇದ್ದೀರಾ, 2ನೇ ಬೆಳೆ ಬೆಳೆಯೋದಕ್ಕೆ ಕೇಳ್ತಾ ಇದ್ದಾರೆ. ನಮ್ಮಲ್ಲೇ ಇಲ್ದಿರುವಂಥ ಫೆಸಿಲಿಟಿ ಅಲ್ಲಿಗೆ ಯಾಕೆ, ಅರ್ಥ ಮಾಡ್ಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ರೈತರು ಪ್ರೊಟೆಸ್ಟನ್ನು ನಡೆಸ್ತಾ ಇದ್ದಾರೆ.